ನಿನ್ ಕೈ ಕೆಳಗಡೆ 10,000 ಜನ ಕೆಲಸ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಮನೆ ಅಲಿತಿದ್ಯಲ್ಲೋ. ಅಲ್ಲಿ ಹರಿಯವರು ನನ್ನ ಕೆಲಸ ಬಿಡ್ಲಿ ಅಂತಾನೆ ಡೈಲಿ ನನಗೆ ಅವಮಾನ ಮಾಡ್ತಿದ್ರಪ್ಪ. ಅವಮಾನ ಸಹಿಸ್ಕೊಳಕ್ಕಾಗದೆ ಕೆಲಸ ಬಿಟ್ಟ. ಮತ್ತೆ ಇದನ್ನ ನನಗೆ ಹೇಳಲೇ ಇಲ್ಲ. ಗಾಡಿ ನಿಲ್ಸು. ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇದೆ, ಹೋಗಿ ಐಸ್ ಕ್ರೀಮ್ ತಗೊಂಬ. ಹಲೋ, ಯಾವ ಫ್ಲೇವರ್ ಬೇಕು ಅಂತ ಕೇಳಲ್ವಾ? ಯಾವ ಫ್ಲೇವರ್ ಸರ್? ನಿನಗೆ ಯಾವ ಫ್ಲೇವರ್ ಇಷ್ಟ? ನನಗೇನೋ ಬೇಡ ಸರ್. ಪರವಾಗಿಲ್ಲ ಹೇಳು, ಜಗಳ ಆಡೋದು ಆಡೋಣ. ಐಸ್ ಕ್ರೀಮ್ ತಿನ್ನೋಕ್ಕೇನಂತೆ? ವೆನಿಲ್ಲ. ಮೇಡಮ್, ನಿಮ್ಗೆ ಯಾವ ಫ್ಲೇವರ್ ಇಷ್ಟ? ವೆನಿಲಾ. ಹೋಗಿ 2 ವೆನಿಲಾ ಐಸ್ ಕ್ರೀಮ್ ತಗೊಂಬ. ನಿಮಗೆ? ನನಗೆ ಬೇಡ. ರಾತ್ರಿ 2 ಚಿಲ್ಡ್ ಬಿಯರ್ ಹಾಕ್ಬಿಟ್ಟೆ, ಗಂಟ್ಲು ಸ್ವಲ್ಪ ಕಿರಿಕಿರಿ. ನೀವಿಬ್ರು ತಿನ್ನಿ. ಮೊನ್ನೆ ನೀವು ಶೆಟ್ರ್ ಅಂಗಡಿಲಿ ಪಟ್ನ ಕಟ್ಟೋ ಕೆಲ್ಸಕ್ಕೆ ಹೋಗಿದ್ರಿ ಅಂತ ಅಕ್ಕ ಹೇಳ್ಕೊಂಡು ಅಳ್ತಿದ್ಲಪ್ಪ. ನಾನು ಕೆಲಸ ಬಿಟ್ಟಿರೋ ವಿಷಯ ನಿಮಗೆ ಗೊತ್ತಾದರೆ ಮತ್ತೆ ಎಲ್ಲ ಅದೇ ಥರ ಕೆಲ್ಸಕ್ಕೆ ಹೋಗ್ಬಿಡ್ತಿರೋ ಅಂತ ಹೇಳಲಿಲ್ಲ. ಆದರೆ ನನಗೇನು ಬೇಜಾರಿಲ್ಲಪ್ಪ. ಶ್ರೀಬಾಬಾ ಕರೆದ ಅವತ್ತು ಕೆಲಸ ಕೊಟ್ಟಿಲ್ಲ ಅಂದಿದ್ರೆ ಇವತ್ತಿದೇ ಕೆಲಸ ಮಾಡ್ತಿದ್ದೆ ಅಲ್ವಾ. ನಾನು ಓದಿರೋ ಓದ್ಗೆ ಇನ್ಯಾವ ಕೆಲಸ ಸಿಗುತ್ತಪ್ಪ. ಅಕ್ಕ ಬಾವ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟು ಸಪೋರ್ಟ್ ಮಾಡಿದಾರಪ್ಪ. ಈಗ ಅವ್ರ ಕಷ್ಟದಲ್ಲಿದ್ದಾರೆ. ನನ್ನ ಕೈಲಾದ ಸಹಾಯ ನಾನು ಮಾಡ್ತಿದ್ದೀನಿ ಅಷ್ಟೇ. ಆದ್ರೆ ರವಿ, ಈ ಕೆಲಸದಲ್ಲಿ ನಿನಗೆ ಎಷ್ಟಪ್ಪ ಸಿಗುತ್ತೆ? ಒಂದು 4-5 ಸಾವಿರ ಸಿಗುತ್ತಪ್ಪ. ಅಲ್ಲಿ ಅವಮಾನ ಸಹಿಸ್ಕೊಂಡು 15 ಸಾವಿರ ದುಡಿಯೋ ಬದಲು ಇಲ್ಲಿ ಕಷ್ಟಪಟ್ಟು 4-5 ಸಾವಿರ ದುಡ್ದು ಸ್ವಾಭಿಮಾನ ಉಳಿಸ್ಕೊಳ್ಳೋದು ಮರ್ಯಾದೆ ಅಲ್ವೇನಪ್ಪ? ನಿಜ ಕಣೋ ರವಿ. ಆದ್ರೆ ಬೇರೆ ಯಾವುದಾದ್ರೂ ಕಂಪ್ನಿಲಿ ಕೆಲಸ ಹುಡುಕ್ತಾ ಇದ್ದೀನಪ್ಪ. ಅದನ್ನು ಹುಡುಕ್ತಾ ಇದ್ದೀನಿ. ಬೇರೆ ಕಂಪ್ನಿಲಿ ಕೆಲಸ ಸಿಗೋ ತನಕ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತೀನಿ. ಸುಮ್ಮನೆ ಮನೇಲಿ ಯಾಕೆ ಕೂರೋದು ಅಂತ ಅಷ್ಟೇ. ದಯವಿಟ್ಟು ಈ ವಿಷಯನ ಅಕ್ಕ ಬಾಬಂಗೆ ಮಾತ್ರ ಹೇಳ್ಬೇಡಿ ಅಪ್ಪ. ಅವ್ರಿಗೆ ವಿಷಯ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಎದ್ದೇಳ ರವಿ, ಎದ್ದೇಳು. ನಿನ್ನಂತ ಒಳ್ಳೆ ಮಗ ಆ ವಿಸರ್ಜಂತು ಸುನಂದಮ್ಮನ ಹೊಟ್ಟೆಯಲ್ಲಿ ಯಾಗ ಹುಡ್ತೆ? ತಗೋ ಜಾನು. ಕೊಡು, ನಾನು ಕೊಡ್ತೀನಿ. ತಗೊಳ್ಳಿ ಜಾನ್ವಿ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂದೆ, ನಿಮ್ಮ ಹೃದಯ ಕರಗಲಿಲ್ಲ. ನಾನು ಪ್ರೀತಿಯಿಂದ ಕೊಡಿಸೋ ಐಸ್ ಕ್ರೀಮ್ ಆದ್ರೂ ತಿನ್ನಿ, ಇಲ್ಲಾಂದ್ರೆ ಇದು ಕರಗುತ್ತೆ.